ಹಾಸನದಲ್ಲಿ ರೈಲ್ವೆ ಹಳಿ ಮೇಲೆ ಬಿದ್ದ ಬೃಹತ್ ಮರ. ಲೋಕೋ ಪೈಲಟ್ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರಿ ದುರಂತ. ಹಾಸನದ ಹೊಳೆನರಸೀಪುರ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ. ರೈಲು ಬರುವ ಕೆಲವೇ ನಿಮಿಷಗಳ ಮುಂಚೆ ಹಳಿಗೆ ಬಿದ್ದುಬಿಟ್ಟಿದೆ ಮರ. ಶಿವಮೊಗ್ಗದಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ದಂತ ರೈಲು ಇದು. ತಕ್ಷಣ ಹಳಿ ಮೇಲೆ ಬಿದ್ದಿದ್ದ ಮರವನ್ನ ತೆರವುಗೊಳಿಸಿದ್ದಾರೆ ಸಿಬ್ಬಂದಿ. ನೋಡಿ, ಲೋಕೋ ಪೈಲಟ್ ಸಮಯ ಪ್ರಜ್ಞೆಯಿಂದ ಒಂದು ದುರಂತ ತಪ್ಪಿದೆ. ಹಾಸನದಲ್ಲಿ ರೈಲ್ವೆ ಹಳಿಯ ಮೇಲೇನೆ ಬೃಹತ್ ಆದಂತ ಮರ ಬಿದ್ದುಬಿಟ್ಟಿದೆ. ಲೋಕೋ ಪೈಲಟ್ ಸಮಯ ಪ್ರಜ್ಞೆಯಿಂದ ಈ ದುರಂತ ತಪ್ಪಿರೋದು. ಇತ್ತೀಚೆಗೆ ಟ್ರೈನ್ಗಳ ಆಕ್ಸಿಡೆಂಟ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಇದೆಲ್ಲದರ ನಡುವೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಕೂಡ ಸೂಚನೆ ಸಿಕ್ಕಿದೆ ರೈಲ್ವೆ ಇಲಾಖೆಯಿಂದ. ರೈಲ್ವೆಯಲ್ಲಿ ಪ್ರಯಾಣ ಮಾಡೋದಕ್ಕೆ ಭಯ ಪಡಬೇಕಾದಂಥ ಪರಿಸ್ಥಿತಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರ್ಬೋದು, ಅತಿ ಹೆಚ್ಚು ರೈಲ್ವೆ ದುರಂತಗಳು ಸಂಭವಿಸ್ತಾ ಇದೆ. ಆದರೆ ಇಲ್ಲಿ ಲೋಕೋ ಪೈಲಟ್ ಸಮಯ ಪ್ರಜ್ಞೆಯಿಂದ ದುರಂತ ತಪ್ಪಿದೆ. ಇದು ಹಾಸನದ ಹೊಳೆನರಸೀಪುರ ಪಟ್ಟಣದಲ್ಲಿ ನಡೆದಿರುವಂಥ ಘಟನೆ ಆಗಿದೆ. ರೈಲು ಬರುವ ಕೆಲವು ನಿಮಿಷಗಳ ಮುಂಚೆ ಹಳಿಗೆ ಮರ ಬಿದ್ದುಬಿಟ್ಟಿದೆ. ಬೃಹದಾಕಾರದ ಮರವೊಂದು ಬಿದ್ದು ಹೋಗ್ಬಿಟ್ಟಿದೆ. ಸೊ ಇದರಿಂದ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ತಕ್ಷಣಕ್ಕೆ ಎಚ್ಚೆತ್ತುಕೊಂಡಿದ್ದಾರೆ. ಆ ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಶಿವಮೊಗ್ಗದಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ದಂಥ ಟ್ರೈನ್ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಎಷ್ಟೊತ್ತಿಗೆ ಒಂದು ಅವಘಡ ಸಂಭವಿಸಿದ್ದು, ಸದ್ಯ ಎಲ್ಲ ಕ್ಲಿಯರ್ ಆಗಿದೆಯಾ ಹೇಗೆ? ನೀತಿ, ಹಾಸನ ಜಿಲ್ಲೆ ಹೊಳೆನರಸೀಪುರದ ಪಟ್ಟಣದ ಸಮೀಪ ರೈಲ್ವೆ ಸ್ಟೇಷನ್ ಕೂಡ ಬರುತ್ತೆ. ರೈಲ್ವೆ ಸ್ಟೇಷನ್ ಆಸುಪಾಸಿನಲ್ಲಿ ಕೂಡ ಈ ಘಟನೆ ನಡೆದಿರುವಂತದ್ದು. ಬೃಹತ್ತಾಕಾರದ ಮರ ಕೂಡ ಏಕಾಏಕಿ ರೈಲ್ವೆ ಹಳಿ ಮೇಲೆ ಕೂಡ ಬಿದ್ದಿರುವಂತದ್ದು. ಹಾಗಾಗಿ ಅಲ್ಲಿ ಸಿಬ್ಬಂದಿಗಳು ಕೂಡ ತಕ್ಷಣ ಸ್ಥಳಕ್ಕೆ ಬಂದಿದ್ದಾರೆ. ಯಾಕಂತಂದ್ರೆ ರೈಲು ಬರ್ತಿದ್ದಂತ ಸಂದರ್ಭ ಕೇವಲ ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿಗೆ ರೈಲು ಕೂಡ ರೀಚ್ ಆಗ್ಬೇಕಾಗಿರುತ್ತೆ. ರೈಲ್ವೆ ಪೈಲಟ್ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ ಅಂತಾನೆ ಸದ್ಯಕ್ಕೆ ಹೇಳ್ಬೋದು. ಹಾಸನದ ಹೊಳೆನರಸೀಪುರದ ಪಟ್ಟಣ ಅಂದ್ರೆ ಅದು ಪಟ್ಟಣ ವ್ಯಾಪ್ತಿಗೆ ಸೇರುತ್ತೆ. ಆ ಪ್ರದೇಶದಲ್ಲಿ ಕೂಡ ಈ ಘಟನೆ ನಡೆದಿರುವಂತದ್ದು. ಶಿವಮೊಗ್ಗದಿಂದ ಮೈಸೂರು ಕಡೆಗೆ ತೆರಳುತ್ತಿದ್ದಂತಹ ರೈಲು ಏಕಾಏಕಿ ರೈಲ್ವೆ ಪೈಲಟ್ ಏನಿರ್ತಾರೆ ಅವರ ಸಮಯ ಪ್ರಜ್ಞೆಯಿಂದ ಕೂಡ ರೈಲನ್ನು ಅಲ್ಲಿ ಸ್ಟಾಪ್ ಮಾಡ್ತಾರೆ. ತಕ್ಷಣ ಅಲ್ಲಿ ರೈಲ್ವೆ ಸಿಬ್ಬಂದಿಗಳು ಜೊತೆಗೆ ಸ್ಥಳೀಯರ ಸಹಾಯದಿಂದ ಆ ಮರವನ್ನ ಅಂದ್ರೆ ಬೇರೆ ಕಡೆ ಸಾಗಿಸಿ ಮತ್ತೆ ರೈಲು ಸಂಚಾರಕ್ಕೆ ಕೂಡ ಈಗಾಗಲೇ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಸುಮಾರು 1 ಗಂಟೆಗಳ ತಡವಾಗಿ ಶಿವಮೊಗ್ಗದಿಂದ ಮೈಸೂರಿಗೆ ಹೋಗ್ತಿದ್ದಂತಹ ರೈಲು 1 ಗಂಟೆಗಳ ತಡವಾಗಿ ಮೈಸೂರಿಗೆ ಹೋಗಿರ್ತಕ್ಕಂಥದ್ದು. ನೀತಿ, ಪ್ರಕಾಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ